ಒಂದು ನೆರವೇರಿನಲ್ಲೇ ಹೆಂಗಪ್ಪ ಭ್ರಷ್ಟಾಚಾರ ಅನ್ನೋದು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಅವರು. ಏನಪ್ಪ ಅಂದ್ರೆ ಒಂದು ಮಾತು ಇನ್ನೊಂದು ಕ್ಲಿಯರೆನ್ಸ್ ಮಾಡ್ತಾರೆ ರೆಡ್ಡಿಯವರು. ನಾನು ಕರ್ನಾಟಕದ ಹಿತದೃಷ್ಟಿಯಿಂದ ಮಾತನಾಡಿದ್ದೇನೆ, ನನ್ನ ಮಾತನ್ನು ಉತ್ತಮ ಸ್ಫೂರ್ತಿಯಿಂದ ತೆಗೆದುಕೊಳ್ಳಬೇಕು, ಭ್ರಷ್ಟಾಚಾರ ಇಲ್ಲವೇ ಎಂದು ಹೇಳಲಾಗುವುದಿಲ್ಲ ಅಂತ ಮಾತು ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವತಿ ಅದು ಕಡಿಮೆ ಮಾಡಬೇಕಾಗಿತ್ತು, ಇಲ್ಲಂತ ಹೇಳ್ತಾ ಇಲ್ಲ. ಮುಂದುವರೆದಂಥ ಅವರು ಗುತ್ತಿಗೆದಾರರು ಮಾಡಿರೋ ಭ್ರಷ್ಟಾಚಾರದ ಆರೋಪ ಕುರಿತು ತನಿಖೆ ನಡೆಸಬೇಕಾಗಿತ್ತು. ಯಾವಾಗ ನಡೆಸೋರು, ಎಂದು ನಡೆಸೋರು? ಇದು ನಾವು ಬಸವರಾಜ ರಾಯರೆಡ್ಡಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಕೇಳಬೇಕಾಗಿದೆ. ನಡೆಸಬೇಕಾಗಿದೆ, ನಿಮ್ಮದು ಅಧಿಕಾರದಲ್ಲ, ಇಷ್ಟು ಯಾಕೆ ಮಾಡಲಿಲ್ಲ ನೀವು? ತಪ್ಪಿತಸ್ಥರನ್ನು ಶಿಕ್ಷಿಸಬೇಕು. ಯಾವಾಗ ಶಿಕ್ಷಿಸೋರು? ಇಷ್ಟೊಳಗೆ ಮತ್ತೆ 2.5 ವರ್ಷ ಮುಗಿದ ಇನ್ನು 2.5 ವರ್ಷದಾಗ ಆಗಬೇಕಲ್ಲ ಶಿಕ್ಷೆ. ಇಲ್ಲಿವರೆಗೆ ಏನು ಮಾಡಿದ್ರೆ ಯಾಕೆ ಆಗಲಿಲ್ಲ? ಅದಕ್ಕೆ ಅವರ ಉತ್ತರ ಕೊಡಬೇಕಾಗಿದೆ. ಸರ್ಕಾರದ ಕಾಮಗಾರಿಗಳಲ್ಲಿ ಗುಣಮಟ್ಟದ ಕೆಲಸ ನಡೆಯುತ್ತಿಲ್ಲ, ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನೀವು ಹೇಳಿದರೆ ಭಾಳ ಸಂತೋಷ. ಹಿಂದೆಲ್ಲ 5-6 ದಶಕ ಬಾಳಿಕೆ ಬರುತ್ತಿದ್ದ ಸರ್ಕಾರಿ ಕಟ್ಟಡಗಳು ಈಗ 10 ವರ್ಷಗಳಲ್ಲಿ ಬಿದ್ದು ಹೋಗುತ್ತೆ. ಇದು ಸತ್ಯನದು, ಒಪ್ಪುವಂಥದ್ದು. 50, 60, 100 ವರ್ಷ ಬದುಕುವಂಥ ಕಟ್ಟಡಗಳು ಇವತ್ತು 10 ವರ್ಷ ಕುಳ್ಳ ಆಗ್ತಾ ಇದ್ದಾವೆ. ಅದರಲ್ಲಿಯೂ ಕಲ್ಯಾಣ ಕರ್ನಾಟಕ ತಮ್ಮ ಏರಿಯಾದ ಬಗ್ಗೆ ಹೇಳ್ತಾ ಇದ್ದಾರೆ. ಕರ್ನಾಟಕ ಭಾಗದಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಯುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಹೇಗೆ ಸಾಧ್ಯ? ಈ ವಿಚಾರವನ್ನು ಕೊಪ್ಪಳದಲ್ಲಿ ನಡೆಸಬೇಕು ನಾನು ಹೇಳಿದ್ದೀನಿ. ನಮ್ಮೂರು ಒಂದಾಗಿದ್ದೀವಪ್ಪ, ನಾವು ಭ್ರಷ್ಟಾಚಾರ ನಾನು ಹೇಳಿಲ್ಲ ಅನ್ನೋ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಈ ಸ್ಪಷ್ಟೀಕರಣ ಏನೂ ಇರಲಿ, ಇವೆಲ್ಲ ಅವ್ರು ಹೇಳಿದಂಥ ಮಾತುಗಳು ಮಾತ್ರ ಅಕ್ಷರಶಃ ಸತ್ಯ. ಯಾಕೆಂದ್ರೆ ಇನ್ನು ಮತ್ತೆ ಕ್ಲಿಯರೆನ್ಸ್ ಮಾಡೋಕೆ ಹೇಳ್ತಾರೆ ಅವರು, ಯಾರ್ಯಾರು ಸರ್ಕಾರದ ಎಷ್ಟೆಷ್ಟು ಭ್ರಷ್ಟಾಚಾರ ಇತ್ತು ಅಂತೇಳಿ. ಕರ್ನಾಟಕದಲ್ಲಿ BJP ಮತ್ತು JDS ಸರ್ಕಾರಗಳ ಅವಧಿಯಲ್ಲಿ ಅತಿಯಾದ ಭ್ರಷ್ಟಾಚಾರವಿತ್ತು, ಇವತ್ತಿನ ಹೆಚ್ಚಿತ್ತು, ಇದು ನಮಗೆ ಕಡಿಮೆ ಇತ್ತು ಅಷ್ಟೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಭ್ರಷ್ಟಾಚಾರವಿಲ್ಲ, ಅಲ್ಲದೆ ಭ್ರಷ್ಟಾಚಾರ ನಿವಾರಿಸುವ ಉದ್ದೇಶದಿಂದ ಉಪ ನೋಂದಣಾಧಿಕಾರಿ, ಅಬಕಾರಿ ಗಣಿ ಮತ್ತು ಭೂವಿಜ್ಞಾನ, ವಾಣಿಜ್ಯ ತೆರಿಗೆ, ಸಾರಿಗೆ ಇಲಾಖೆಗಳಲ್ಲಿ ವರ್ಗಾವಣೆ ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿ ಮಾಡುವುದಾಗಿ ಸರ್ಕಾರ ಪ್ರಕಟಿಸಿದೆ. ಕೌನ್ಸಿಲಿಂಗ್ ಮಾಡಿ ಆಗ್ತದೆ ಅಂತ ಮಾಡಿದ್ದಾರೆ ಅಂತ ಹೇಳ್ದ. ಅದನ್ನು ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂತೇಳಿ. ಆದರೆ ಸಂಪೂರ್ಣವಾಗಿ ಕಿತ್ತಾಕೋದು ಏನು ಮಾಡ್ತಾ ಇದ್ದೀರಿ? ಅವರಲ್ಲಿ ಗೊತ್ತಿರಲಿಲ್ಲ, ರಾಯರೆಡ್ಡಿ ಅವರಲ್ಲ, ಯಾರಲ್ಲೂ ಗೊತ್ತಿರಲಿಲ್ಲ. ಅದಕ್ಕೆ ಇರುವಂಥದ್ದು ಒಂದೇ ಏನಪ್ಪ ಅಂದ್ರೆ, ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡಬೇಕಾಗಿದ್ರೆ ಮೊದಲು ನೀವು ಪ್ರಾಮಾಣಿಕರಾಗಬೇಕಾಗಿದೆ. ಜನರಿಗೆ ದುಡ್ಡು ಕೊಟ್ಟು ಮತ್ತೇನೋ ಕೊಟ್ಟು ಆಯ್ಕೆ ಆಗೋಕ್ಕಿಂತಲೂ ಪ್ರಾಮಾಣಿಕವಾಗಿ ನಿಂತ ನಿಮ್ಮ ಯೋಜನೆಗಳನ್ನ ಮಾತಾಡಿ ಆ ಯೋಜನೆಗಳು ತರುವಂಥ ಕೆಲಸ ಮಾಡಬೇಕಾಗಿದೆ. ಅಂದಾಗ ಮಾತ್ರ ನೀವು ಸುತ್ತಾದಾಗ ಅಧಿಕಾರ ಸಂಖ್ಯೆ ಕೇಳಿಕ್ಕೆ ಬರ್ತದೆ, ಯಾಕಪ್ಪ ಅಂತ.